ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪದ್ಮಾಸನದಲ್ಲಿ ದೇವಿ ಕುಳಿತಿರೋ ರೀತಿ ಸೀರೆ ಉಡಿಸೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ರಿ, ಪೂರ್ತಿ ವಿಡಿಯೋ ರೆಡಿ ಆದಮೇಲೆ ಈ ಥರ ವರಮಹಾಲಕ್ಷ್ಮಿ ಕಾಣ್ತಾ ಇದ್ದಾರೆ. ಇದನ್ನು ಸೀರೆ ಡ್ರೇಪಿಂಗು ಮತ್ತು ಫೋಲ್ಡಿಂಗು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನು ಎರಡೂ ಸೈಡು ಒಂದೇ ಥರ ಬಾರ್ಡ್ರ್ ಬರೋ ಥರ ನಾನು ಸೀರೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಪದ್ಮಾಸನಕ್ಕೆ ಎರಡೂ ಸೈಡೂ ಒಂದೇ ಥರ ಬಾರ್ಡ್ರ್ ಬಂದಿರಬೇಕು. ಒಂದು ಸೈಡ್ ದೊಡ್ಡದು, ಒಂದು ಸೈಡು ಸಣ್ಣದು, ಈ ಥರ ಬರೋ ಅಂಥ ಸೀರೆನ ಆಯ್ಕೆ ಮಾಡ್ಕೋಬೇಡಿ. ಈಗ ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಿ ರೀ. ಫಸ್ಟ್ ಡಬಲ್ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಒಂದೆರಡು ಹತ್ರ ನಾನು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ ಸೆಂಟ್ರಷ್ಟೇ ನಾವು ಎರಡೂ ಸೈಡು ಒಂದೊಂದು ಮಾರ್ನಷ್ಟು ನಾವು ಹಾಗೆ ಪ್ಲೇನ್ ಸೀರೆ ಬಿಟ್ಟು ಆಮೇಲೆ ಫೋಲ್ಡಿಂಗನ್ನು ಮಾಡಬೇಕಾಗುತ್ತೆ. ನೋಡಿರಿ, ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೀರಿಗೆ ಜಾಸ್ತಿ ಬರಲ್ಲ, ಯಾಕಂದರೆ ಆ ಕಡೆಗೆ ಒಂದು ಮಾರು, ಈ ಕಡೆ ಒಂದು ಮಾರು, 2 ಮಾರು ಸೀರೆ ಹೋಗಿರುತ್ತೆ ಸರ್ಗಿಗೆ ಅಂತ. ಆದ್ದರಿಂದ ಸೀರೆ ಕಮ್ಮಿ ಇರುತ್ತೆ ಮಿಡಲ್ ಭಾಗ. ಆದ್ದರಿಂದ ಚಿಕ್ಕದಾಗಿ ನೀರಿಗೆಗಳನ್ನು ಮಾಡ್ಕೊಳ್ಳಿ. ಇಲ್ಲಿ ನೀರಿಗೆ ಪದ್ಮಾಸನದಲ್ಲಿ ಕೂಡಿಸಿದಾಗ ಸ್ವಲ್ಪ ಬರ್ತವೆ ನೀರಿಗೆ. ಅದನ್ನೇ ನೀವು ನೀಟಾಗಿ ಗುಂಡ್ಪಿನಿನ ಸಹಾಯದಿಂದ ನೀವು ಅದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ನೋಡಿರಿ, ಈ ಥರ ನೀಟಾಗಿ ಒಂದೇ ಸವನೆ ಬರೋ ಹಾಗೆ ನೀರಿಗೆಗಳನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕೈಯಿಂದ ಮತ್ತೊಂದು ಸರಿ ನೀಟಾಗಿ ನೀವು ಜೋಡಿಸ್ಕೊಂಡು, ಇಲ್ಲಿ ಸೇಫ್ಟಿ ಪಿನ್ ಬಳಸೋಕ್ಕೆ ಹೋಗಬೇಡಿ, ಸೀರೆ ತೂತಾಗುತ್ತೆ. ಆದ್ದರಿಂದ ಬಟ್ಟೆ ಕ್ಲಿಪ್ಪಿಂದ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಎರಡೂ ಸೈಡು ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಫಸ್ಟೇ ರೆಡಿ ಇಟ್ಕೊಂಡ್ರೆ ಉಡಿಸುವಾಗ ನಿಮಗೆ ತುಂಬಾ ಸುಲಭ ಆಗುತ್ತೆ. ಆದ್ದರಿಂದ ನಾನು ಎರಡು ಕಡೆನೂ ನೀಟಾಗಿ ಜೋಡಿಸ್ಕೊಂಡು ಸೀರೆ ಫೋಲ್ಡಿಂಗನ್ನು ಮಾಡಿದೆ. ಇವಾಗೇನು ಈ ಥರ ಇರುತ್ತಲ್ಲ, ಡಬಲ್ ಫೋಲ್ಡ್ ಇರುತ್ತಲ್ಲ, ಅದನ್ನು ಸಿಂಗಲ್ ಫೋಲ್ಡಾಗಿ ಮಾಡ್ಕೊಳ್ಳಿ. ಎರಡೂ ಸೈಡು ನೀವು ಫ್ರಿಲ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಫೋಲ್ಡ್ ಮಾಡ್ಕೊಳ್ಳಿ. ಸಿಂಗಲ್ ಪದರಿಂದ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೋತಾ ಹೋಗಿ. ಎರಡೂ ಸೈಡು ದಡಿ ಒಂದೇ ಥರ ಬಂದರೆ ಪದ್ಮಾಸನದಲ್ಲಿ ಕುಳಿತಿರೋ ಥರ ನಾವು ಸೀರೆ ಉಡಿಸೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಆದ್ದರಿಂದ ಆದಷ್ಟು ಬಾರ್ಡ್ರು ಒಂದೇ ಸೈಜ್ ಇರೋ ಥರ ಸೀರೆಯನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಹಬ್ಬದ ದಿನ ಒಂದಿನ ಮೊದಲೇ ನೀವು ಈ ಥರ ಫೋಲ್ಡಿಂಗನ್ನು ಮಾಡಿಟ್ಕೊಂಡ್ರೆ ಹಬ್ಬದ ದಿನ ಉಡಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಇಲ್ಲಿಯೂ ಸಹ ನಾನು ಬಟ್ಟೆ ಕ್ಲಿಪ್ಪಿಂದನೇ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಎರಡು ಹತ್ರ ನಾನು ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋತೀನಿ. ಈಗ ಪಲ್ಲು ಸೈಡೂ ಒಂಟಿ ಪದರಿಂದ ನಾವು ನೆರಿಗೆಗಳನ್ನು ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಇತ್ತಲ್ಲ, ಅದನ್ನು ಬಿಚ್ಚಿ ಈಗ ಸಿಂಗಲ್ ಫೋಲ್ಡನ್ನಾಗಿ ಮಾಡ್ಕೊಂಡು ನಾನಿಲ್ಲಿ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೋತೀನಿ. ಎರಡೂ ಸೈಡು ನೀವು ಒಂದೊಂದು ಮಾರಿನಷ್ಟು ಬಟ್ಟೆಯನ್ನು ಬಿಟ್ಟು ಮಧ್ಯಭಾಗ ಅಷ್ಟೇ ನೀವು ನೆರಿಗೆಗಳನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಒಂದು ಸಾರಿ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಜಾಸ್ತಿ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ. ಈಗ ಒಂದು ಸೈಡು ನಾನು ಸೆಕ್ಯೂರ್ ಮಾಡಿಕೊಂಡೆ ನೆರಿಗೆಗಳನ್ನು. ಈಗ ಇನ್ನೊಂದು ಹತ್ರ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ಸಹ ಬಟ್ಟೆ ಕ್ಲಿಪ್ಪಿನ ಸಹಾಯದಿಂದ ಲಾಕ್ ಮಾಡ್ತೀನಿ. ಇಷ್ಟಾದರೆ ಸೀರೆ ಫೋಲ್ಡಿಂಗು ಮುಗಿದ ಹಾಗೇ. ಈಗ ಇದನ್ನು ನೀಟಾಗಿ ಮಡಚಿ ಎತ್ತಿಟ್ಟು ಈಗ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸೋಣ. ಈ ಥರ ನೀಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಎತ್ತಿಟ್ಬಿಡಿ. ಇವಾಗ ನಾನು ಟೇಬಲ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ ಒಂದು ಅಕ್ಕಿ ತುಂಬಿಟ್ಟ ಪ್ಲೇಟನ್ನು ಇಟ್ಟು ಅದರ ಮೇಲೆ ಬಿಂದಿಗೆಯನ್ನು ಇಟ್ಟಿದ್ದೀನಿ. ಅದರ ಮೇಲೆ ನಾನು ಅಕ್ಕಿಯನ್ನು ತುಂಬಿದ್ದೀನಿ. ಬರೀ ಬಿಂದಿಗೆಯನ್ನು ಯಾವತ್ತೂ ಇಡಬಾರ್ದು ನೀವು. ನೋಡ್ರಿ, ಇಲ್ಲಿ ನೆರಿಗೆಗಳಿಗೆ ಈ ಥರ ನಾನು ಥ್ರೆಡ್ ಸಹಾಯದಿಂದ
ನೆರಿಗೆ ಫೋಲ್ಡಿಂಗನ್ನು ಮಾಡಿ ಕಂಠಕ್ಕೆ ಒಂದು ಲೂಸಾಗಿ ನಾಟನ್ನು ಹಾಕ್ಕೋತೀನಿ. ನೀವು ನೆರಿಗೆಗಳನ್ನು ಈ ರೀತಿ ಬಿಡಿಸೋ ತನಕನೂ ನಾಟು ಲೂಸಾಗಿರಲಿ. ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಅದನ್ನು ಟೈಟಾಗಿ ಕಂಠಕ್ಕೆ ನಾಟನ್ನು ಹಾಕ್ಕೊಳ್ಳಿ. ನಾನಿವಾಗ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. ಈಗ ಸೆರಗು ಹಿಂಬದಿಯಿಂದ ಮುಂಭಾಗಕ್ಕೆ ಬರೋ ಥರ ನಾನೀಗ ನೆರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ ಇಲ್ಲಿ. ಈಗ ಫಸ್ಟು ಎಡಬದಿಯ ನೆರಿಗೆ ಬಲಗಡೆಯಿಂದ ಮುಂದೆ ಬಂತು. ಈಗ ಎಡಬದಿಯ ನೆರಿಗೆ ಬಲಬದಿಯಿಂದ ಮುಂದೆ ಈ ಥರ ಇಂಟು ಆಕಾರದಲ್ಲಿ ಬರೋ ಥರ ಹಾಕಿದ ಮೇಲೆ ಮೇಲಿನ ಬಿಂದಿಗೆಗೆ ಕಂಠದ ಭಾಗಕ್ಕೆ ಈ ಥರ ಒಳಗಿನ ನೆರಿಗೆಗಳನ್ನು ಬಿಡಿಸ್ಕೊಂಬಿಡಿ. ಬಿಂದಿಗೆ ಕಾಣಬಾರ್ದು ಅಂತ ಈ ರೀತಿ ಮಾಡೋದು. ಈ ರೀತಿ ನೀಟಾಗಿ ಒಂದೊಂದಾಗಿ ನೆರಿಗೆಗಳನ್ನು ಬಿಡಿಸ್ಕೊಂಡು ಇಲ್ಲಿ ಗುಂಡ್ಪಿನ್ನಿನ ಸಹಾಯದಿಂದ ಲಾಕ್ ಮಾಡ್ಕೊಳ್ಳಿ. ನೆರಿಗೆಗಳು ಜರುಗದಂಗೆ ಗುಂಡ್ಪಿನ್ನಿನ ಸಹಾಯದಿಂದ ಲಾಕನ್ನು ಮಾಡ್ಕೊಂಬಿಡಿ. ನೆರಿಗೆಗಳು ಕದಲಲ್ಲ. ಈಗ ನೀಟಾಗಿ ನೆರಿಗೆಗಳನ್ನು ಒಂದೊಂದಾಗಿ ಜೋಡಿಸ್ಕೋತಾ ಹೋಗಿ. ಈಗ ಒಂದು ಸೈಡು ಜೋಡಿಸಿದ್ದಾತು. ಈ ಸೈಡನ್ನು ಜೋಡಿಸ್ಕೊಂಡು ನಡಕ್ಕೆ ಒಂದು ನಡುಪಟ್ಟಿಯನ್ನು ನಾನಿವಾಗ ಹಾಕಿದ್ದೀನಿ. ಈಗ ಮನೆಯಲ್ಲಿ ವೇಸ್ಟ್ ಬ್ಲೌಸ್ ಪೀಸ್ ಇರ್ತಾವಲ್ವ, ಅವನ್ನು ನಾನು ಈ ಥರ ಬಿಚ್ಚಿ ಈ ಥರ ಫೋಲ್ಡ್ ಮಾಡಿ ಈ ನೆರಿಗೆಗಳ ಭಾಗದಲ್ಲಿ ಈ ಥರ ಹಾಕೋದ್ರಿಂದ ಪದ್ಮಾಸನದ ಒಂದು ಶೇಪು ಬರುತ್ತೆ. ಈ ಕಡೆ ಒಂದು ಬ್ಲೌಸ್ ಪೀಸನ್ನು ಅದೇ ರೀತಿ ನಾನು ಫೋಲ್ಡಿಂಗನ್ನು ಮಾಡಿ ನೆರಿಗೆಗಳ ಒಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ನಾನು ಲಾಕ್ ಮಾಡ್ತೀನಿ ನೆರಿಗೆಗಳ ತುದಿಯನ್ನು. ಯಾಕಂದರೆ ನಾವು ಪದ್ಮಾಸನಕ್ಕೆ ನಾವು ರೆಡಿ ಮಾಡ್ಕೋಬೇಕಾದ್ರೆ ಈ ರೀತಿ ಬಟ್ಟೆ ಕ್ಲಿಪ್ಪಿನ ಸಹಾಯ ಬೇಕಾಗುತ್ತೆ. ಈ ರೀತಿ ಇಟ್ಟ ಮೇಲೆ ಇವಾಗ ಈ ರೀತಿ ಮಾಡಿ ಅದ್ರ ಮೇಲೆ ಬಾರ್ಡ್ರು ಬರೋ ಥರ ನೀವು ನೋಡಿಕೊಂಡ್ರೆ ಪದ್ಮಾಸನದ ಒಂದು ಶೇಪು ಆಕಾರ ನಿಮಗೆ ಕಂಡುಬರುತ್ತೆ. ಇವಾಗ ಈ ನೆರಿಗೆಗಳನ್ನು ಒಂದೊಂದಾಗಿ ಬಿಡಿಸ್ಕೋತಾ ಹೋಗಿ. ಈ ರೀತಿ ಎಳೆ ಎಳೆಯಾಗಿ ಜೋಡಿಸ್ಕೊಂಡು ಗುಂಡ್ಪಿನ್ನಿನ ಸಹಾಯದಿಂದ ನೀವು ಟೇಬಲಿಗೆ ಬಟ್ಟೆ ಹಾಕಿರ್ತೀರಲ್ವ, ಅದಕ್ಕೆ ಅಟ್ಯಾಚ್ ಆಗೋ ಥರ ಗುಂಡ್ಪಿನ್ನನ್ನು ಹಾಕಿ ನೋಡಿ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಗುಂಡ್ಪಿನ್ನನ್ನು ಹಾಕಿ. ಈಗ ನಾನು ಸರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ನೀವು ಹಿಂದೆ ಒಂದು ಪ್ಲೇನ್ ಬಟ್ಟೆಯನ್ನೇ ಬಿಡಿ. ಕಲರ್ ಬಟ್ಟೆ ನಿಮಗೆ ಯಾವ ಕಲರ್ ಬೇಕು ಆ ಕಲರು ಪ್ಲೇನ್ ಬಟ್ಟೆಯನ್ನೇ ಬಿಡಿ. ಹಿಂದೆ ಕರ್ಟನ್ನು ಅದ್ರ ಮೇಲೆ ಯಾವುದೇ ಒಂದು ಚಿತ್ರ ಆಗಲಿ ಏನಾಗಲಿ ಇರಬಾರ್ದು. ಅಂದರೆ ನೀವು ಡೆಕೋರೇಷನ್ ಮಾಡಿದ್ದೇನೋ ಅದು ಪರ್ಟಿಕ್ಯುಲರ್ ಆಗಿ ಕಂಡು ಬರೋದಿಲ್ಲ. ಆದ್ದರಿಂದ ಹಿಂದಿನ ಕರ್ಟನ್ನು ಪ್ಲೇನೇ ಇರಲಿ. ಮತ್ತು ಟೇಬಲಿಗೆ ಹಾಸೋ ಬಟ್ಟೆನೂ ಕೂಡ ಪ್ಲೇನೇ ಇರಲಿ. ಅದ್ರ ಮೇಲೆ ಯಾವುದೇ ಥರದ ಡಿಸೈನ್ ಬಂದರೆ ನಾವು ಯಾವ ರೀತಿ ಅಲಂಕಾರ ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಕಾಣಲ್ಲ, ಮಿಕ್ಸ್ ಆಗಿಬಿಡುತ್ತೆ ಅದು. ಆದ್ದರಿಂದ ನೀವು ಪ್ಲೇನ್ ಬಟ್ಟೆ ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಕಳಸಕ್ಕೆ ಕಾಯಿಯನ್ನಿಟ್ಟು ಮುಖಪದ್ಮ ಹಾಕಿ ಚಕ್ರವನ್ನು ಹಾಕಿದ್ದೀನಿ. 2 ಮಾಲೆಯ ಒಂದು ಅಲಂಕಾರವನ್ನು ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಪದ್ಮಾಸನದಲ್ಲಿ ಕುಳಿತಿರುವಂತಹ ವರಮಹಾಲಕ್ಷ್ಮಿಯ ಒಂದು ಅಲಂಕಾರ ಸಿಂಪಲ್ ಆಗಿ ಮುಗಿದಿದೆ. ನಿಮಗೆ ಇನ್ನಷ್ಟು ಅಲಂಕಾರಿಕ ವಸ್ತುಗಳು ಬೇಕಂದರೆ ನೀವು ಹಾಕ್ಕೋಬಹುದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.